ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮಾಜಿ ಸಚಿವ ಸಿಟಿ ರವಿಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಮನೆಗೆ ಬಂದಾಗ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಟಿಸ್ ಅಂಟಿಸಿದ ಕ್ಷಣದಲ್ಲಿ ಅದನ್ನ ಕಿತ್ತು ಹಾಕಿದಂತ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದ್ರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತ. ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರಿಗೆ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ನಗರ ಠಾಣಾ ಪೊಲೀಸರು ಇಂದು ಮನೆಗೆ ಬಂದರು. ಪೊಲೀಸರನ್ನ ನೋಡಿದ ತಕ್ಷಣ ಮನೆಯ ಮುಂದೆ ಜಮಾಯಿಸಿದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೋಟಿಸ್ ಸ್ವೀಕರಿಸಲು ನಿರಾಕರಿಸಿದ ಸಿಟಿ ರವಿ ಪೊಲೀಸರ ಕ್ರಮದ ವಿರುದ್ಧ ಹಲವು ಪ್ರಶ್ನೆಗಳನ್ನ ಹಾಕಿದ್ರು. ಇದೇ ವೇಳೆ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಇದೇ ವೇಳೆ ಸಿಟಿ ರವಿ ಪರ ವಕೀಲರು ಇದು ಪೊಲೀಸರ ದೌರ್ಜನ್ಯ ಎಂದು ಖಂಡಿಸಿದ್ರು. ಆ ನೋಟಿಸ್ ಅನ್ನ ಏನು BNSS ಪ್ರಕಾರ ಅವರು ನೋಟಿಸ್ ಜಾರಿ ಮಾಡಲಿಕ್ಕೆ ಬಂದರು. ಆ ನೋಟಿಸ್ ಜಾರಿ ಮಾಡೋದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನು ಕೇಳಿದ್ವಿ ಪೊಲೀಸರಿಗೆ. ಏನಂತ, ನಾಳೆನೇ ತನಿಖೆಗೆ ಹಾಜರಾಗಬೇಕು ಅಂತ ಕೇಳ್ತಾ ಇದ್ದಾರೆ. 27ಕ್ಕೆ ಹಾಜರಾಗಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ಮುಂಚೆನೇ ಅವರಿಗೆ ಕಾರ್ಯಕ್ರಮ ನಿಗದಿಯಾಗಿದೆ. 2 ದಿನ ಡೇಟನ್ನು ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ ಕೇಳ್ತೀವಿ. ಅದು ಕಾನೂನಲ್ಲೂ ಅವಕಾಶ ಇದೆ. ಯಾವುದೇ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅದು ಬಿಲೋ 3 years ಇರ್ತಕ್ಕಂಥ ಅಫೆನ್ಸ್ ಇದು. ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ ತಮ್ಮ ಭಾಷಣದಲ್ಲಿ ಯಾವುದೇ ಸಮುದಾಯದ ವಿರುದ್ಧ ದ್ವೇಷದ ಮಾತುಗಳಿಲ್ಲ ಎಂದು ಹೇಳಿದ್ರು. ಜೀಪಿಗೆ ಬೆಂಕಿ ಹಾಕೋಕೆ ಹೋದ ಮುಲ್ಲಾನ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ನಾನು ಮುಸ್ಲಿಂ ಕುರಿತು ಮಾತನಾಡಿಲ್ಲ. ಭಯೋತ್ಪಾದಕರು ತುಕಡೆ ಗ್ಯಾಂಗ್ ಬಗ್ಗೆ ಮಾತನಾಡಿದ್ದೇನೆ. ನಾಳೆಯೂ ಮಾತನಾಡ್ತೀನಿ. ನನ್ನ ಮೇಲೆ ಪ್ರಕರಣ ಹಾಕಲು ಆತುರ, ಬಂಧನಕ್ಕೆ ಒತ್ತಡ ಬೇರೆಯಂತೆ. ಹೆದರಿಸಿ ಸುಳ್ಳು ಕೇಸ್ ಹಾಕಿ ಸತ್ಯದ ಬಾಯಿ ಮುಚ್ಚಿಸಬಹುದು ಅಂದ್ರೆ ಅದು ಸಾಧ್ಯವಿಲ್ಲ. ನಾನು ಬಂಧನಕ್ಕೆ ಸಿದ್ಧನಿದ್ದೇನೆ ಎಂದ್ರು. ಇದಾದ ಬಳಿಕ ಮೊದಲ ಬಾರಿ ನೋಟಿಸ್ ಸ್ವೀಕರಿಸಿದ ಹಿನ್ನೆಲೆ ಪೊಲೀಸರು ವಾಪಸ್ ಹೋದ್ರು. ಬಳಿಕ ಮತ್ತೆ ಬಂದು ಸಿಟಿ ರವಿ ಮನೆಯ ಗೋಡೆಗೆ ನೋಟಿಸ್ ಅಂಟಿಸಿದ್ರು. ಇದನ್ನು ಕಂಡ ಕಾರ್ಯಕರ್ತರು ತಕ್ಷಣವೇ ನೋಟಿಸ್ ಕಿತ್ತು ಹಾಕಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಾವು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ದೂರು ನೀಡಿದ್ದೇವೆ. ಆ ಪ್ರಕರಣದಲ್ಲಿ ಏನು ಕ್ರಮವಾಗಿದೆ ಎಂದು ಪ್ರಶ್ನಿಸಿದ್ರು. ಬಳಿಕ ಪೊಲೀಸರು ಸ್ಥಳದಿಂದ ತೆರಳಿದ್ರು. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆಸಿ ಹೇಳಿದರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ಒಟ್ಟಾರೆ ಸಿಟಿ ರವಿಗೆ ನೋಟಿಸ್ ಪ್ರಕರಣ ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪೊಲೀಸರ ಮುಂದಿನ ಕ್ರಮ ಏನು ಎಂಬುದನ್ನು ಕಾದು ನೋಡಬೇಕಿದೆ. ಮಧುಸೂದನ್, ಜಿ ಕನ್ನಡ ನ್ಯೂಸ್, ಚಿಕ್ಕಮಗಳೂರು.